ನಮಸ್ಕಾರ. ನೀವು ಬಹಳಷ್ಟು ಸಲ ರಾಶಿ ಭವಿಷ್ಯವನ್ನು ಜ್ಯೋತಿಷವನ್ನು ಕೇಳಿರ್ತೀರ, ಬಟ್ ಅದು ನಿಜ ಆಗಿರೋದಿಲ್ಲ. ಇದಕ್ಕೆ ಹಲವಾರು ಕಾರಣಗಳಿದೆ. ಯಾಕೆಂದ್ರೆ ನಿಜವಾದ ಜ್ಯೋತಿಷ ಅಂತಂದ್ರೆ ನ್ಯೂಮರಾಲಜಿ ಅಲ್ಲ. ನ್ಯೂಮರಾಲಜಿಯಲ್ಲಿ ಎಲ್ಲಾ ಡೇಟ್ಗಳಲ್ಲೂ ಸಕ್ಸಸ್ಫುಲ್ ವ್ಯಕ್ತಿಗಳು ಹುಟ್ಟಿದ್ದಾರೆ. ಎಲ್ಲಾ ಡೇಟ್ಗಳು ಹುಟ್ಟಿದವರು ಸಮಸ್ಯೆಗಳಾಗುತ್ತೆ. ಒಂದೇ ಡೇಟ್ ಅಲ್ಲಿ ಬಹಳಷ್ಟು ಜನ ಹುಟ್ಟಿರ್ತಾರೆ. ಅದೇ ತರ ವಾಸ್ತು ಪ್ರಕಾರ ನೀವು ಹೋದ್ರೆ ಒಂದೇ ಮನೆಯಲ್ಲಿ 2-3 ಕುಟುಂಬಗಳಿರುತ್ತೆ. ಒಂದೊಂದು ಕುಟುಂಬ ಚೆನ್ನಾಗಿರುತ್ತೆ, ಒಂದು ಕುಟುಂಬ ಚೆನ್ನಾಗಿರಲ್ಲ. ಟ್ಯಾರೋಟ್ ಕಾರ್ಡಿಗೆ ಹೋಗಿ, ಬೇರೆ ಬೇರೆ ತರದ್ದು ಹೋಗಿ. ಈಗ ಒಂದು ಹರಳನ್ನ ಹಾಕೊಂಡ ತಕ್ಷಣ ನೀವು ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗಕ್ಕಾಗಲ್ಲ. ಯಾವ್ದೋ ಒಂದು ಹರಳು ಹಾಕೊಳ್ಳೋದು, ಯಾವ್ದೋ ಒಂದು ವಸ್ತುವನ್ನ ಮನೇಲಿ ಇಟ್ಕೊಳ್ಳೋದು, ಕಲರ್ ವಸ್ತುಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಕೆಲವರು. ಸೊ ಇದು ಯಾಕೆ ಅಂತಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಸ್ಟೋನ್ಸ್ ಬಗ್ಗೆ ಇಲ್ಲ, ನ್ಯೂಮರಾಲಜಿ ಬಗ್ಗೆ ಇಲ್ಲ, ದೊಡ್ಡ ದೊಡ್ಡ ಪೂಜೆಗಳು, ಕಾಸ್ಟ್ಲಿ ಪೂಜೆಗಳ ಬಗ್ಗೆ, ಜನಗಳು ಕೊಡ್ತಿರುವಂತ ಎಂತೆಂಥದೋ ಮಾಲೆಗಳು, ಎಂತೆಂಥದೋ ವಸ್ತುಗಳು, ಕಲರ್ ಅವರೇ ತಯಾರು ಮಾಡಿರುವಂತದ್ದು ಏನೇನೋ ಒಂದು ವಸ್ತುಗಳು ಯಾವುದು ಕೂಡ ಇಲ್ಲ. ಯಾಕೆ ಅಂತಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರ ಹೇಳುವಂತದ್ದು ಏನಂದ್ರೆ, ಪರಾಶರ ಮಹರ್ಷಿಗಳು ಕರ್ಮಕ್ಕೆ ಅನುಸಾರವಾಗಿ ನಾವು ನಮ್ಮ ಫಲವನ್ನ ಪಡಿತೀವಿ ಅಂತೇಳಿ. ಸೊ ಅದರಲ್ಲಿ ಬದಲಾವಣೆ ಮಾಡ್ಕೊಳ್ಳಕ್ಕೆ ಕಷ್ಟ, ಬಹಳ ಕಷ್ಟ. ಅದಕ್ಕೆ ಅವ್ರು ಹೇಳಿರುವಂತದ್ದು ಮಂತ್ರ ಜಪಗಳು, ದಾನಗಳು ಮಾತ್ರ. ಸೊ ಮಂತ್ರ ಜಪಗಳು ಅಂದ್ರೆ ಯಾವ ಗ್ರಹದಿಂದ ಸಮಸ್ಯೆ ಆಗ್ತಿದೆ ಆ ಗ್ರಹಕ್ಕೆ ಮಂತ್ರ ಜಪಗಳು, ದಾನಗಳು ಆ ಗ್ರಹಗಳಿಗೆ ಸಂಬಂಧಪಟ್ಟಂತೆ. ಕಾರ್ಮಿಕ್ ರೆಮಿಡಿ ಅಂತಾರೆ. ಈಗ ಶನಿಯ ಪ್ರಭಾವ ನೀವು ಜಾತಕದಲ್ಲಿ ಅತಿ ಹೆಚ್ಚಾಗಿದ್ದು ನಿಮ್ಗೆ ಸಮಸ್ಯೆ ಆಗ್ತಿದ್ದಾಗ ಶನಿ ರೆಪ್ರೆಸೆಂಟ್ ಮಾಡುವಂತಹ ವಯಸ್ಸಾದವರಿಗೆ ಸಹಾಯ ಮಾಡುವುದು, ವೃದ್ಧಾಶ್ರಮಗಳಿಗೆ ಸಹಾಯ ಮಾಡುವುದು, ಈ ತರ ಇದೇ ಹೊರತು ಇವೆಲ್ಲ ಜ್ಯೋತಿಷ್ಯ ಅಲ್ಲ. ಹಾಗಾಗಿ ನಿಜವಾದ ಜ್ಯೋತಿಷ್ಯ ಏನಂತ ಜನಗಳು ತಿಳ್ಕೋಬೇಕು. ಮತ್ತೆ ಜ್ಯೋತಿಷ್ಯರು ಹೇಳಿದಂಥದ್ದು ಯಾಕೆ ಸುಮಾರು ಸಲ ನಿಜ ಆಗಲ್ಲ ಅಂದ್ರೆ, ಒಂದು, ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಸರಿ ಇರಲ್ಲ. ಎರಡನೇದು, ನಿಮ್ಮ ಡೇಟ್ ಆಫ್ ಬರ್ತ್ ಟೈಮು ಸರಿ ಇಲ್ಲ ಅಂದ್ರೆ ಅವ್ರಿಗೆ ಹೇಗ್ ಭವಿಷ್ಯ ಹೇಳ್ಬೇಕು ಅಂತ ತುಂಬಾ ಜ್ಯೋತಿಷ್ಯರಿಗೆ ಗೊತ್ತಿಲ್ಲ. ನಾನು ಅನುಸರಿಸೋ ಪದ್ಧತಿ ಏನಂದ್ರೆ, ನಿಮ್ಮ ಜಾತಕದಲ್ಲಿ ಮತ್ತೆ ನಿಮ್ಮ ಹಸ್ತದಲ್ಲಿ ಇರುವಂತಹ ಲಕ್ಷಣಗಳನ್ನ ಎರಡನ್ನೂ ಕೂಡ ನಾನು ಗಮನಿಸಿ ಅನ್ವಯಿಸಿ ಹೇಳ್ತೀನಿ. ಯಾಕೆಂತಂದ್ರೆ ನಾಡಿ ಜ್ಯೋತಿಷದಲ್ಲಿ ಹಸ್ತದಲ್ಲಿರುವಂತ ಲೈನ್ಸ್ ಒಬ್ರಿಗಿದ್ದಂಗೆ ಇನ್ನೊಬ್ರಿಗೆ ಇರಲ್ಲ. ಅದನ್ನು ಗಮನಿಸಿ ಜಾತಕವನ್ನ ಮ್ಯಾಚ್ ಮಾಡಿದಾಗ ಬರ್ತ್ ಟೈಮ್ ಸರಿ ಇಲ್ಲ ಅಂದ್ರೂ ಕೂಡ ನಾವು ಪ್ರೆಡಿಕ್ಷನ್ಸ್ ನ ಕೊಡ್ಬೋದು, ಬಹಳ ಈಸಿಯಾಗಿ ಹೇಳ್ಬೋದು. ಇದು ಜ್ಯೋತಿಷ್ಯ ಆಗುತ್ತೆ. ಅದು ಬಿಟ್ಟು ನೀವು ಬರೀ ರಾಶಿ ಮೇಲೆನೆ ಎಲ್ಲ ಹೇಳ್ಬಿಡ್ತಾರೆ. ಎಲ್ಲಾನು ಕೂಡ ಜಮ್ ಸ್ಟೋನ್ಸ್ ಹಾಕೊಳ್ಳಿ ಅಂತ ಹೇಳ್ಬಿಡ್ತಾರೆ, ಹೆಸರು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಒಂದೇ ಹೆಸರಲ್ಲಿ ಸಕ್ಸಸ್ಫುಲ್ ಆದವರು, ಫೇಲ್ಯೂರ್ ಆದವರು ತುಂಬಾ ಜನ ಇದ್ದಾರೆ. ಸೊ ಇದು ನಿಜವಾದ ಜ್ಯೋತಿಷ್ಯ. ಹಸ್ತ ಸಾಮುದ್ರಿಕೆಯನ್ನ, ರೇಖೆಗಳನ್ನ, ಜಾತಕವನ್ನ ಮ್ಯಾಚ್ ಮಾಡೋದೇ ನಿಜವಾದ ಪದ್ಧತಿ. ಸೊ ಇದು ನಮ್ಮ ಋಷಿಗಳ ಕಾಲದಿಂದಲೂ ಇದೆ. ಸೊ ಆ ರೀತಿ ನಿಮ್ಮ ಜಾತಕವನ್ನು ತೋರಿಸೋದಕ್ಕೆ ಭೈರವಿ ಆಸ್ಟ್ರೋದಲ್ಲಿ ಸಂಪರ್ಕವನ್ನು ಮಾಡಬಹುದು. ಮಕರ ರಾಶಿ 2026 ಜೂನ್ ತಿಂಗಳ 7ನೇ ತಾರೀಕಿನ ನಂತರದಲ್ಲಿ ಮಕರ ರಾಶಿಯಲ್ಲಿ ಜನಿಸಿದಂತವ್ರಿಗೆ ಏನೆಲ್ಲ ಪಾಸಿಟಿವ್, ನೆಗೆಟಿವ್ ಇದೆ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ಬಂದು ರಾಶಾಧಿಪತಿ ಆಗಿರುವಂತಹ ಶನಿ ಗ್ರಹ 3ನೇ ಮನೆಯಲ್ಲಿ ಇರುವಂತದ್ದು ನಿಮಗೆ ವಿಪರೀತವಾಗಿರುವಂತಹ ಸಂಚಾರ. ನೀವು ಲಾಭವೇ ಇಲ್ಲದೆ ಇರುವಂತಹ ಕೆಲಸಗಳಿಗೋಸ್ಕರ ಅನವಶ್ಯಕ ಸಂಚಾರಗಳನ್ನು ನೀವು ಮಾಡಬೇಕಾಗತ್ತೆ. ನಿಮ್ಮ ತಮ್ಮಂದರ ವಿವಾಹ ವಿಳಂಬ ಆಗುತ್ತೆ. ನಿಮ್ಮ ತಮ್ಮಂದರ ಜೀವನದಲ್ಲಿ ಮ್ಯಾರಿಟಲ್ ಲೈಫ್ ಇಶ್ಯೂಸ್ ಬರುತ್ತೆ. ತಮ್ಮ ಆಗಿರ್ಬೋದು, ತಂಗಿಯರಾಗಿರ್ಬೋದು. 2ನೇ ಮನೆಯಲ್ಲಿರುವಂತಹ ರಾಹು ಬಂದು ನಿಮಗೆ ನಿಮ್ಮ ಮಕ್ಕಳ ಉದ್ಯೋಗದಲ್ಲಿ ಸಮಸ್ಯೆಗಳಾಗುತ್ತೆ. ನಿಮಗೆ ಒಂದು ಅನ್ಯೂಜುವಲ್ ವೇಯಿಂದ ಸಡನ್ ಆಗಿ ಹಣ ಬರ್ಬೋದು. ಹಂಗಂತೇಳಿ ಗ್ಯಾಂಬ್ಲಿಂಗ್ ತರ ಸ್ಪೀಟ್ ಆಡ್ತೀನಿ ಸರ್, ಜೂಜಾಡ್ತೀನಿ ಆ ತರದ್ದಲ್ಲ. ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿದಂತಹ ಒಂದು ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಹೆಚ್ಚು ಲಾಭ ಬರ್ಬೋದು. ಒಂದು ಬಿಸ್ನೆಸ್ ಮಾಡಿದಿರಾ ಹೆಚ್ಚು ಲಾಭ ಬರ್ಬೋದು. ಈ ಸಾಧ್ಯತೆಗಳಿರುತ್ತೆ ರಾಹುವಿನಿಂದ. ಬಟ್ ರಾಹು ಅಟ್ ದ ಸೇಮ್ ಟೈಮ್ ಏನ್ ಮಾಡ್ತಾನೆ, ಹಣಕ್ಕಾಗಿ ಏನೇನೋ ಕೆಲಸಗಳು ಮಾಡಿಸೋ ಸಾಧ್ಯತೆ ಇರುತ್ತೆ. ಕಂಟ್ರೋಲ್ಡ್ ಆಗಿದೆ. ಆಮೇಲೆ ಚತುರ್ಥದಲ್ಲಿರುವಂತಹ ಕುಜಗ್ರಹ ನಿಮಗೆ ಪ್ರಾಪರ್ಟಿನ ಕ್ರಿಯೇಟ್ ಮಾಡುತ್ತೆ. ಪ್ರಾಪರ್ಟಿನ ತಗೋಬೇಕು ಅಂತ ನೀವು ಓಡಾಡ್ತಾ ಇದ್ದಿದ್ದೆ ಆದ್ರೆ ಪ್ರಾಪರ್ಟಿ 100% ಕ್ರಿಯೇಟ್ ಆಗುತ್ತೆ. ಆಮೇಲೆ ಪಂಚಮದಲ್ಲಿರುವಂತಹ ಸೂರ್ಯ, ಅಷ್ಟಮಾಧಿಪತಿ ಪಂಚಮದಲ್ಲಿ ನೋಡುವಂಥದ್ದು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳಾಗುತ್ತೆ. ನೀವು ಅನ್ಕೊಂಡಂತ ಸ್ಕೋರ್ ಬರ್ದಲೇ ಇರ್ಬೋದು, ಅಥವಾ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳದಲೇ ಇರ್ಬೋದು. ಮಾತು ಕೇಳದಲೇ ಆ ಮಕ್ಕಳಿಂದ ನಿಮಗೆ ನೋವಾಗ್ತಾ ಇರಬಹುದು. ಸೊ ನಾನು ಎಷ್ಟು ಹೇಳ್ತೀನಿ, ನನ್ನ ಮಾತೇ ಕೇಳಲ್ಲ ಸರ್ ಅಂತ. ಈ ತರದ ಹಠಮಾರಿ ಸ್ವಭಾವ ಮಕ್ಕಳಲ್ಲಿ ಅತಿ ಹೆಚ್ಚಾಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಎಲ್ಲದನ್ನು ಕೂಡ ಕೋಪದಿಂದ ಹೊಡೆಯೋದ್ರಿಂದ ಸರಿ ಆಗೋದಿಲ್ಲ. ಅವ್ರಲ್ಲಿ ಏನೋ ಒಂದು ಸಮಸ್ಯೆ ಇರುತ್ತೆ, ಅದನ್ನ ಬಗೆಹರಿಸಬೇಕು. ಮತ್ತೆ ಎಲ್ಲಾ ಮಕ್ಕಳು ಒಂದೇ ತರ ಇರಲ್ಲ. ಅವ್ರ ಟ್ಯಾಲೆಂಟ್ಗೆ ತಕ್ಕಂತೆ ನಾವು ಅವ್ರನ್ನ ಅಬ್ಸರ್ವ್ ಮಾಡಿ ಆ ಫೀಲ್ಡ್ಗೆ ಅವ್ರನ್ನ ಕಳಿಸ್ಬೇಕೆ ಹೊರತು, ನಾವು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಆ ತರ ಇಲ್ಲ. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಎಲ್ಲಾರು ಒಂದೇ ಸಬ್ಜೆಕ್ಟ್ ಟೀಚ್ ಮಾಡ್ತಾರೆ. ನಾವು ಇಂಡಿವಿಜುವಲ್ ಆಗಿ ಅವ್ರನ್ನ ನೋಡಿ ಯಾವ ಫೀಲ್ಡ್ಗೆ ಅವ್ರು ಸೂಟೇಬಲ್ ಅಂತ ನಾವು ಅದನ್ನ ಗಮನಿಸಬೇಕಾಗತ್ತೆ. ನನ್ ಮಗ ಮ್ಯಾಥಮೆಟಿಕ್ಸ್ ಅಲ್ಲಿ ಚೆನ್ನಾಗಿಲ್ಲ, ಸೈನ್ಸ್ ಅಲ್ಲಿ ಚೆನ್ನಾಗಿಲ್ಲ ಅಂತಂದ್ರೆ ಆ ಸಬ್ಜೆಕ್ಟ್ ಅವ್ರಿಗೆ ಅರ್ಥ ಆಗದಲ್ಲೇ ಇರ್ಬೋದು. ಬಟ್ ಅವ್ರ ಟ್ಯಾಲೆಂಟ್ ಬೇರೆ ಕಡೆ ಇರ್ಬೋದು. ವಿದ್ಯೆಯನ್ನ ಗಳಿಸೋದೇ ಬೇರೆ. ನಾವೇನ್ ಮಾಡ್ಕೊಂತೀವಿ ಅಂತಂದ್ರೆ, ಮಕ್ಕಳನ್ನ ವಿದ್ಯೆ ಗಳಿಸ್ತಾ ಇದಾರ, ಅವ್ರ ಸಬ್ಜೆಕ್ಟ್ ನ ಅರ್ಥ ಮಾಡ್ಕೊಳ್ತಾರ ಅಂತ ನೋಡಿದ್ರೆ ಸ್ಕೋರ್ಗೆ ಜಾಸ್ತಿ ಪ್ರಾಧಾನ್ಯತೆ ಕೊಡ್ತೀವಿ.
ಒಂದು ಮಗು ಎಲ್ಲ ಸಬ್ಜೆಕ್ಟ್ ಅಲ್ಲೂ ಕೂಡ ನಂಬರ್ 1 ಆಗಿರಕ್ ಸಾಧ್ಯತೆ ಇಲ್ಲ. ಅದು ಇಂಡಿವಿಜುವಲ್ ಒಂದು ಕೆಪಾಸಿಟಿ ಇರುತ್ತೆ. ಭಗವಂತ ಒಬ್ಬೊಬ್ರಿಗೆ ಒಂದೊಂದು ಟ್ಯಾಲೆಂಟ್ ನ ಕೊಟ್ಟಿರ್ತಾರೆ. ಅದನ್ನ ಕೂಡ ನಾವು ಅಬ್ಸರ್ವ್ ಮಾಡಿ ಅದ್ರ ಪ್ರಕಾರ ಹೋಗ್ಬೇಕಾಗುತ್ತೆ. ಅದಕ್ಕೆ ಹಾರೋಸ್ಕೋಪ್ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಈ ರೀತಿಯಲ್ಲಿ ನಿಮ್ಮ ಮಕ್ಕಳ ವಿಚಾರ ಆದ್ರೆ ವೈವಾಹಿಕ ಜೀವನದಲ್ಲಿ ನಿಜವಾಗ್ಲೂ ಕೂಡ ಕಾಂಪ್ರಮೈಸ್ಗಳು ಅತಿ ಹೆಚ್ಚಾಗುತ್ತೆ. ಮ್ಯಾರಿಟಲ್ ಲೈಫ್ ಅಲ್ಲಿ ಡಿಸ್ಪ್ಯೂಟ್ಸ್ ಇದ್ರೆ ಸರಿ ಆಗುತ್ತೆ. ಆಮೇಲೆ ಮದುವೆ ಆಗೋ ಸಾಧ್ಯತೆ, ಒಳ್ಳೆ ಸಂಬಂಧಗಳು ಬರೋ ಸಾಧ್ಯತೆ, ಎಂಗೇಜ್ಮೆಂಟ್ ಆಗೋ ಸಾಧ್ಯತೆಗಳಿದೆ. ಸ್ನೇಹಿತರು ನಿಮ್ಮಿಂದ ದೂರ ಆಗಿದ್ದವ್ರು ಹತ್ರ ಆಗೋ ಸಾಧ್ಯತೆ, ಪ್ರೇಮಿಗಳು ದೂರ ಆಗಿದ್ರೆ ನಿಮ್ಮ ಮತ್ತೆ ಮಾತಾಡಿಸಿ ಸರಿಯಾಗೋ ಸಾಧ್ಯತೆಗಳು, ಆಮೇಲೆ ವಿದೇಶ ಪ್ರಯಾಣವನ್ನ ಕೈಗೊಳ್ಳೋರಿಗೆ ಅನುಕೂಲ ಆಗೋ ಸಾಧ್ಯತೆ ಇದೆ. ಯಾವ್ದಾದ್ರು ಪ್ರಾಪರ್ಟಿ ಸೇಲ್ಗೆ ಇಟ್ಟಿದ್ರೆ ಅದು ಸೇಲ್ ಆಗಿ ಒಳ್ಳೆ ಲಾಭ ಬರೋ ಸಾಧ್ಯತೆ ಮಕರ ರಾಶಿ ಜನಿಸಿದಂತವ್ರಿಗೆ ಹೆಚ್ಚಾಗಿದೆ. ಸೊ ಇಷ್ಟು ವಿಚಾರಗಳು ಮಕರ ರಾಶಿಗೆ ಸಂಬಂಧಿಸಿದ್ದು.